ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಭಿವೃದ್ಧಿ ಹೆಸರಿನಲ್ಲಿ ಭಾರಿ ಹಗರಣ, ಒಳಚರಂಡಿ ಕಾಮಗಾರಿಗಳಲ್ಲಿ ಭಾರಿ ಭ್ರಷ್ಟಾಚಾರ, ಜಿಬಿಎ ಅಧಿಕಾರಿಗಳಿಂದ ಸಾರ್ವಜನಿಕರ ಹಣ ಲೂಟಿ. ಫ್ರೀಡಂ ಟಿವಿ ಈ ಕ್ಷಣ ಬ್ರೇಕ್ ಮಾಡ್ತಾ ಇದೆ. ಜಿಬಿಎ ಕಳ್ಳಿಂಜಿನಿಯರ್ಗಳ ಕಳ್ಳಾಟ. ಒಳಚರಂಡಿ ಕಾಮಗಾರಿಗಳಲ್ಲಿ ಭಾರಿ ಭ್ರಷ್ಟಾಚಾರ, ಭಾರಿ ಜಿಬಿಎ ಅಧಿಕಾರಿಗಳಿಂದ ಸಾರ್ವಜನಿಕರ ಹಣ ಲೂಟಿ. ಫ್ರೀಡಂ ಟಿವಿ ಕ್ಷಣ ಬ್ರೇಕ್ ಮಾಡ್ತಾ ಇದೆ ಜಿಬಿಎ ಕಳ್ಳಿಂಜಿನಿಯರ್ಗಳ ಕಳ್ಳಾಟಗಳನ್ನ. ಇದು ಕೇಂದ್ರ ಪಾಲಿಕೆ ಇಂಜಿನಿಯರ್ಗಳ ಮಹಾ ಕಳ್ಳಾಟದ ಸ್ಟೋರಿ. ಇಂಜಿನಿಯರ್ ಗುತ್ತಿಗೆದಾರರ ಕಳ್ಳಾಟ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಹಿಂಗೂ ಇರ್ತಾರೆ ಇಂಜಿನಿಯರ್ಗಳು. ಜಿಬಿಎ ಅಭಿವೃದ್ಧಿ ಹೆಸರಿನಲ್ಲಿ ಹಗರಣ ಮಾಡ್ತಾರೆ. ಬೆಂಗಳೂರು ಉದ್ಧಾರ ಮಾಡಬೇಕಾಗಿರುವಂತಹ ಒಂದು ಇಲಾಖೆ ಇದು. ಒಳಚರಂಡಿ ಕಾಮಗಾರಿಗಳಲ್ಲಿ ಭಾರಿ ಭ್ರಷ್ಟಾಚಾರ. ಚರಂಡಿ ಹಣ ಕಳ್ಳರು ಇವರು, ಚರಂಡಿ ಹಣ ಕಳ್ಳರು ಅಂತ ಹೇಳಬೇಕು ಇವ್ರನ್ನ. ಈ ಥರ ಹೊಟ್ಟೆಗೆ ಅನ್ನ ತಿನ್ನೋನು ಈ ಥರದ ಕೆಲಸ ಮಾಡಿಸ್ತಾನೆ ಇಂಜಿನಿಯರು. ಜಿಗ್ಜಾಗ್ ಹಾವು ಹೋದಂಗೆ ಹೋಗಿದೆ ಅದು ಕಾಮಗಾರಿ. ಈ ತರಹದ ಅತ್ಯಂತ ಲಿಟ್ರಲಿ ಅವೈಜ್ಞಾನಿಕ, ವಿಜ್ಞಾನಕ್ಕೆ ವಿರುದ್ಧವಾಗಿರೋದಿದು. ಈ ತರಹದ ಚರಂಡಿ ಕಾಮಗಾರಿಗಳನ್ನು ಮಾಡಿರುವಂತಹ ಇಂಜಿನಿಯರು ನಿಜಕ್ಕೂ ಒಬ್ಬ ಇಂಜಿನಿಯರ ಅನ್ನೋ ಸಂಶಯಗಳು ವ್ಯಕ್ತವಾಗುತ್ತೆ. ಇಂಜಿನಿಯರ್ ಗುತ್ತಿಗೆದಾರರ ಕಳ್ಳಾಟ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಜಿಬಿಎ ಅಭಿವೃದ್ಧಿ ಹೆಸರಿನಲ್ಲಿ ಹಗರಣಗಳನ್ನು ಮಾಡ್ತಾರೆ. ಕಳ್ಳಿಂಜಿನಿಯರ್ಗಳ ಕಳ್ಳಾಟಗಳಿದು. ಇದು ಕೇಂದ್ರ ಪಾಲಿಕೆ ಇಂಜಿನಿಯರ್ಗಳ ಮಹಾ ಕಳ್ಳಾಟದ ಸ್ಟೋರಿ. ಇಂಜಿನಿಯರ್ ಗುತ್ತಿಗೆದಾರರ ಕಳ್ಳಾಟ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಹಾಗಾದ್ರೆ ಏನಾಯಿತು? ಈ ಇಲಾಖೆಯಲ್ಲಿ ನಡೆದಿರೋದೇನು? ಜಿಬಿಎ ಅಧಿಕಾರಿಗಳ ಕಳ್ಳಾಟ ಏನು? ಹಾಗಾದ್ರೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರೇ, ಒಮ್ಮೆ ಈ ಸುದ್ದಿನ ಗಮನಿಸಿ. ಇಂಜಿನಿಯರ್ಗಳು ಹೇಗೆಲ್ಲ ಕಾಮಗಾರಿ ಮಾಡ್ತಾರೆ ಅನ್ನೋದನ್ನ ನೋಡಿ. ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಿದೆ ಅವೈಜ್ಞಾನಿಕ ಚರಂಡಿ ಕಾಮಗಾರಿ. ಅಂಕು ಡೊಂಕಾಗಿ ಚರಂಡಿ ಕಾಮಗಾರಿ ನಿರ್ಮಿಸಿರೋ ಇಂಜಿನಿಯರ್ಗಳು, ಇಂಜಿನಿಯರ್ ಹಾಗೂ ಕಾಂಟ್ರಾಕ್ಟರ್ ಇಂದ ನಡೆದಿದೆ ಭಾರಿ ಪ್ರಮಾದ. ಕೋಟಿ ಕೋಟಿ ಹಣ ಸುರಿದು ಕಳಪೆ ಚರಂಡಿ ಕಾಮಗಾರಿ ಆರೋಪ ಕೇಳಿ ಬಂದಿದೆ. ಶೇಷಾದ್ರಿಪುರಂ ಬಳಿಯ ರಾಜೀವ್ ಗಾಂಧಿ ಸರ್ಕಲ್ನಿಂದ ಹಿಡಿದು ಸ್ಲಂ ಬೋರ್ಡ್ವರೆಗೆ ಕಳಪೆ ಕಾಮಗಾರಿ. ಬೃಹತ್ ಕಾಮಗಾರಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸಿರೋ ಆರೋಪ. ಅನ್ನ ತಿನ್ನೋ ಎಂಜಿನಿಯರ್ ಮಾಡಲಾಗದ ಕೆಲಸ. ಜಿಬಿಎ ಮುಖ್ಯ ಇಂಜಿನಿಯರ್ ರಾಘವೇಂದ್ರ, ಎಡಬ್ಲ್ಯೂ ಕೃಷ್ಣ ಅವರಿಂದ ಈ ಪ್ರಮಾದ ನಡೀತಾ. ಆಂಧ್ರ ಮೂಲದ ಗುತ್ತಿಗೆದಾರರಿಂದ ಕಳಪೆ ಕಾಮಗಾರಿ ನಡೆಸಿರೋ ಆರೋಪ ಎದುರಾಗಿದೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರೇ ಈ ಸ್ಟೋರಿ ನೋಡಬೇಕು ಅಲ್ರಿ. ಚರಂಡಿಯನ್ನ ನಿರ್ಮಿಸುವ ರೀತಿ, ಒಳಚರಂಡಿಗೆ ಕನೆಕ್ಷನ್ ಕೊಡುವಂತಹ ರೀತಿ, ಅವೆಲ್ಲವೂ ವೈಜ್ಞಾನಿಕವಾಗಿರಬೇಕು. ಇಲಿಗಳಿದಾವಲ್ಲ, ಇಲಿ ಹೆಗಣ, ಅದು ಕೂಡ ಬಿಲ ತೋಡಬೇಕಾದ್ರೆ ಎಷ್ಟು ವೈಜ್ಞಾನಿಕವಾಗಿ ತೋಡೋದು ಗೊತ್ತಾ? ಮಳೆ ನೀರು ತನ್ನ ಮನೆಯೊಳಗೆ ಹೊಕ್ಕದಂತೆ ನೋಡಿಕೊಳ್ಳುತ್ತೆ. ಇಲಿಗೂ ಇಂಜಿನಿಯರ್ಗಳಿಗೂ ವ್ಯತ್ಯಾಸ ಇಲ್ವಾ? ಇಲಿ ತೋಡುವಂತಹ ಬಿಲಕ್ಕೂ ಕೂಡ ವೈಜ್ಞಾನಿಕತೆಗಳಿದಾವೆ ಅಂತ ಹೇಳಿ ಸಂಶೋಧನೆಗಳಾಗ್ತಾ ಇದೆ. ಅದು ತನ್ನ ಬಿಲದಲ್ಲಿ ತನ್ನ ಬೆಡ್ರೂಮ್ ಅನ್ನೇ ಸಪ್ರೇಟ್ ಆಗಿ ಮಾಡಿ ಮಳೆ ನೀರು ಒಳ ಪ್ರವೇಶ ಮಾಡದಂತೆ ಅತ್ಯಂತ ವೈಜ್ಞಾನಿಕವಾಗಿ ನಡೆಸುತ್ತೆ. ಅದರ ಮೆದುಳಲ್ಲಿ ಜನರೇಟ್ ಆಗಿರೋ ಪ್ರೋಗ್ರಾಮ್ ಬರೀ ತಿನ್ನೋದು, ಬಿಲ ತೋಡೋದು, ಇದು ಬಿಟ್ಟರೆ ಬೇರೆ ಯಾವ ಬುದ್ಧಿನೂ ಅದಕ್ಕಿಲ್ಲ. ಆದರೆ ಇದು ಅನ್ನ ತಿನ್ನೋ ಇಂಜಿನಿಯರ್ಗಳು ಮಾಡೋ ಕೆಲಸ ನೋಡಿ. ಈ ತರಹದ ಒಳಚರಂಡಿ ನಿರ್ಮಾಣ ಆದರೆ ಅತಿ ಪ್ರಮಾಣದ ಮಳೆ ಬರ್ತಾ ಇರತಕ್ಕಂತಹ ರಾಜ್ಯವಾಗಿ ಮಾರ್ಪಟ್ಟಿದೆ ಕರ್ನಾಟಕ. ಅಂಥದ್ರಲ್ಲಿ ವಿಪರೀತ ಮಳೆ ಸುರಿದಾಗ ನೀರು ಸಮರ್ಪಕವಾಗಿ ಹರಿಯೋ ಥರ ಕಾಣ್ತಾ ಇದೆಯಾ ಚರಂಡಿ? ಏನಾದೀತು, ಏನಾಗಬಹುದು? ಬೆಂಗಳೂರು ಅರ್ಧಕ್ಕರ್ಧ ಚರಂಡಿಗಳಿಲ್ದಲೇ ನೀರೆಲ್ಲ ರಸ್ತೆಯಲ್ಲಿ. ಹಿಂಗೇನಾದರೂ ಕಾಮಗಾರಿ ಇದೇ ಥರ ಮುಂದುವರೆದ್ರೆ ಬೆಂಗಳೂರು ಅನ್ನೋದು ನಿಜಕ್ಕೂ ಕೂಡ ಗುಜರಿ ಬೆಂಗಳೂರಾಗಿ ಮಾರ್ಪಡಲಿದೆ. ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಿದೆ ಅವೈಜ್ಞಾನಿಕ ಚರಂಡಿ ಕಾಮಗಾರಿ. ಅಂಕುಡೊಂಕಾಗಿ ಚರಂಡಿ ಕಾಮಗಾರಿ ನಿರ್ಮಿಸಿರುವಂಥ ಇಂಜಿನಿಯರ್ ಹಾಗೂ ಕಾಂಟ್ರಾಕ್ಟರ್ನಿಂದ ನಡೆದಿದೆ ಭಾರಿ ಪ್ರಮಾದ. ಕೋಟಿ ಕೋಟಿ ಹಣ ಸುರಿದು ಕಳಪೆ ಚರಂಡಿ ಕಾಮಗಾರಿಯ ಆರೋಪ ಕೇಳಿ ಬಂದಿದೆ. ಶೇಷಾದ್ರಿಪುರಂ ಬಳಿಯ ರಾಜೀವ್ ಗಾಂಧಿ ಸರ್ಕಲ್ನಿಂದ ಹಿಡಿದು ಸ್ಲಂ ಬೋರ್ಡ್ವರೆಗೂ ಕೂಡ ಕಳಪೆ ಕಾಮಗಾರಿ. ಇದನ್ನು ಸ್ವಲ್ಪ ಗಮನಿಸಬೇಕು ನೀವುಗಳು, ಮೇಲಾಧಿಕಾರಿಗಳು. ಬೃಹತ್ ಕಾಮಗಾರಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸಿರೋ ಆರೋಪ. ಜಿಬಿಎ ಮುಖ್ಯ ಇಂಜಿನಿಯರ್ ರಾಘವೇಂದ್ರ, ಎಡಬ್ಲ್ಯೂ ಕೃಷ್ಣ ಅವರಿಂದ ಪ್ರಮಾದ ಸಂಭವಿಸ್ತಾ ಆಂಧ್ರದ ಮೂಲಕ
ಗುತ್ತಿಗೆದಾರರನ್ನು ಕರೆಸಿ ಕಳಪೆ ಕಾಮಗಾರಿ ನಡೆಸಿರೋ ಆರೋಪವು ಕೇಳಿಬಂದಿದೆ. ಈ ಪ್ರಕರಣ ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಕಟ್ಟಕಡೆಯ ಅಪ್ಡೇಟ್ಸ್ಗಳನ್ನು ಗಮನಿಸೋದಾದರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಂಜಿನಿಯರ್ ವಿರುದ್ಧ ದಾಖಲಾಯಿತು ದೂರು. ಆ ಕಳಪೆ ಇಂಜಿನಿಯರ್ ವಿರುದ್ಧ ದಾಖಲಾಗಿದೆಯಂತೆ ದೂರು. ಇಂಜಿನಿಯರ್ಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರ ಕಮಿಷನರ್ ಮಹೇಶ್ವರ ರಾವ್. ಕಳಪೆ ಕಾಮಗಾರಿ ಮಾಡಿರೋ ಕಾಂಟ್ರಾಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರ ನೋಡಬೇಕು. ಅವೈಜ್ಞಾನಿಕ ಕಾಮಗಾರಿ ನಡೆಸಿ ಕೋಟಿ ಕೋಟಿ ಬಿಲ್ ರಿಲೀಸ್ ಮಾಡ್ತಾರೆ, ಆದರೆ ಕೆಲಸ ಮಾತ್ರ ಅಪರಿಪೂರ್ಣ. GBA ಇಂಜಿನಿಯರ್ ವಿರುದ್ಧ ದಾಖಲಾಯಿತು ದೂರು. ಇಂಜಿನಿಯರ್ಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರ ಕಮಿಷನರ್ ಮಹೇಶ್ವರ ರಾವ್. ಕ್ರಮ ತೆಗೆದುಕೊಳ್ಳಲೇಬೇಕು. ನಮ್ಮ ಬೆಂಗಳೂರು, ನಮ್ಮ ನಗರ, ನಮ್ಮ ರಾಜಧಾನಿ ಅಂತ ನಾವುಗಳು ಹೆಮ್ಮೆಯಿಂದ ಹೇಳ್ಕೊಂಡು ತಿರುಗಾಡ್ತೀವಿ. ಆದರೆ ನಮ್ಮ ಬೆಂಗಳೂರು ಸೌಂದರ್ಯಯುತವಾದಂಥ ನಗರ ಆಗಬೇಕು ಅಂದರೆ ಈ ಮಂಗಗಳು ನೆಟ್ಟಿಗೆ ಕೆಲಸ ಮಾಡಬೇಕು. ಇಲ್ಲಿ ಬಿಲ ತೋಡ್ದಂಗೆ ಮಾಡೋದಲ್ಲ, ಇಲ್ಲಿ ಬಿಲ ತೋಡಿದ ಹಾಗೆ ಮಾಡುವುದಲ್ಲ. GBA ಅದರದ್ದು ನಕಾಶೆ, ಅಧಿಕೃತ ನಕಾಶೆಯನ್ನು ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಆ ತರಹದ ಕೆಲಸ ಕಾರ್ಯಗಳಿಗೆ ನೆರೆಯ ರಾಜ್ಯದ ಕಾಂಟ್ರಾಕ್ಟರ್ಗಳನ್ನು ಕರೆಸಿ ಅವರಿಗೊಂದಷ್ಟು ಕಾಂಟ್ರಾಕ್ಟನ್ನು ಕೊಟ್ಟು ಅವರಿಂದ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ನಡೆಸಿಕೊಳ್ಳಬೇಕಾದ ಕರ್ಮ ನಮಗಳಿಗೇನು? ನಮಗೆ ಅದು ಯಾವ ಥರದ ದರ್ದು? ಸರಿಯಾದ ಕಾಂಟ್ರಾಕ್ಟರ್ಗಳಿಗೆ ಕೊಟ್ಟರೆ ಸರಿಯಾದ ರೀತಿಯ ವೈಜ್ಞಾನಿಕವಾದಂಥ ಕಾಮಗಾರಿಗಳನ್ನು ನಡೆಸ್ತಾರೆ. ಈ ಎಲ್ಲ ಸುದ್ದಿಯನ್ನು ಗಮನಿಸಿ ಮೇಲಾಧಿಕಾರಿಗಳು ಯಾರ ವಿರುದ್ಧ ಆರೋಪ ಕೇಳಿಬಂದಿದೆಯೋ ಅವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂಥೇಳಿ ಜನಾಕ್ರೋಶ ಶುರುವಾಗುವ ಮುನ್ನ ಎಚ್ಚೆತ್ತುಕೊಂಡು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆನ್ನುವುದೇ ಫ್ರೀಡಮ್ ಟಿವಿಯ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.